ಸರ್ಕಾರ ಹೆಚ್ಚು ಸಾಲ ಮಾಡಬಾರ್ದು. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಸಾಲ ಮಾಡಿಬಿಟ್ಟು ತುಪ್ಪ ಅನ್ನೋದು ಒಳ್ಳೆ ಬೆಳವಣಿಗೆ ಅಲ್ಲ. ಸಾಲ ಕಡಿಮೆ ಮಾಡಬೇಕು, ದುಡಿಮೆ ಆಗಬೇಕು. ಜನಗಳಿಗೆ ಸಿಕ್ಕಾಪಟ್ಟೆ ಎಲ್ಲದರಲ್ಲೂ ಬೆಲೆ ಏರಿಸಿದ್ದಾರೆ, ಪ್ರತಿಯೊಂದು ವಿಷಯದಲ್ಲೂ ಈ ಸರ್ಕಾರ. ಅದು ಇನ್ನಿಂದ ಆಚೆಗಾದ್ರೂ ಬೆಲೆ ಏರಿಕೆ ಮಾಡ್ದಂಗೆ ಇದು ಮಿತವ್ಯಯವಾಗಿ ವೆಚ್ಚ ಮಾಡಬೇಕು. ಆದಾಯಕ್ಕೂ ವೆಚ್ಚಕ್ಕೂ ಅಂತರ ಕಡಿಮೆ ಆಗಬೇಕು. ಅದೇ ನನ್ನ ಉದ್ದೇಶ. ಈಗ ಮಾಡಿರೋದು ಏನಿದೆ, ಇವರಿಂದ ಸ್ವಲ್ಪ ತಗೊಂಡು ನನಗೆ ಕೊಡೋದು, ನನ್ನಿಂದ ಸ್ವಲ್ಪ ತಗೊಂಡು ಅವ್ರಿಗೆ ಕೊಡೋದು, ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಎಲ್ಲಿಂದ ತರುತ್ತೆ? ಆಕಾಶದಿಂದ ಬರುತ್ತಾ? ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸರ್ ಮುಸ್ಲಿಮ್ಸ್ಗೆ 20% ರಿಸರ್ವೇಶನ್ ಮಾಡಿದ್ದಾರೆ. 20% ಇರ್ಬೋದು. ಅದ್ರ ಬಗ್ಗೆ ನನಗೆ ಇನ್ನೂ ತಿಳುವಳಿಕೆ ಇಲ್ಲ. ಅದ್ರ ಬಗ್ಗೆ ನಾಳೆ ಎಲ್ಲ ಸಮಗ್ರವಾಗಿ ನೋಡಿದಾಗ ಹೇಳ್ಬೋದು. ಯಾಕೆಂದರೆ ಸುಮ್ಮನೆ ಹೇಳ್ಬಿಟ್ಟು ಏನು ಪ್ರಯೋಜನ ಇಲ್ಲ. ಬಜೆಟ್ ಅಂತೂ ನಡೀತಾ ಇದೆ, ಅರ್ಧ ಬರ್ಧ ನೋಡಿದ್ದೀನಿ ನಾನು. ಏನು ಅಂತಂದರೆ ಅವ್ರಿಗೆ ಇವ್ರಿಗೆ ಕೊಡೋದು, ಇವ್ರಿಗೆ ಅವ್ರಿಗೆ ಕೊಡೋದು ಅಷ್ಟೇ. ಮೆಜೆಸ್ಟಿಕ್ ಬಸ್ ನಿಲ್ದಾಣನ ಹೈಟೆಕ್ ಮಾಡ್ತಾ ಇದ್ದಾರೆ. ಹೈಟೆಕ್ ಅಂದರೆ ಯಾರು ದುಡ್ಡು? ಹೈಟೆಕ್ ಯಾರು ದುಡ್ಡು? ಪಬ್ಲಿಕ್ ದುಡ್ಡು. ಯಾರು ಏನು ಹೈಟೆಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಪ್ರಕೃತಿ ಏನು ಕೊಟ್ಟಿದ್ದಾನೆ ದೇವರು, ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ಇದು ಮಾಡ್ತಾರಷ್ಟೇ, ಡ್ರೆಸ್ ಮಾಡ್ತಾರಷ್ಟೇ ಹೊರತು ಅವರು ನಮ್ಮಿಂದ ವಸೂಲಿ ಮಾಡ್ತಾರಷ್ಟೇ. ಸಿದ್ದರಾಮಯ್ಯನವರು ಕೊಡ್ತಾ ಇರ್ತಕ್ಕಂಥದ್ದು ಬಜೆಟಲ್ಲಿ ಸಿಂಹಪಾಲು ನಮ್ಮ ಅವರ ಪಂಚವಾರ್ಷಿಕ ಯೋಜನೆ ಏನಿದೆ, ಅವ್ರ ಪಂಚವಾರ್ಷಿಕ ಯೋಜನೆಗಳು 53,000 ಕೋಟಿ ಕೊಟ್ಟಿದ್ದಲ್ಲ, ಅದು ತಪ್ಪದು. ಅದೇ ಅಭಿವೃದ್ಧಿ ಕಾರ್ಯಗಳಿಗೆ ಅದಕ್ಕೆ ಉಪಯೋಗಿಸಿದ್ರೆ ಎಷ್ಟು ಸಾವಿರ ರೂಪಾಯಿ ಮೇಲೆ ಆಗ್ತಿತ್ತು. ಎರಡನೇ ಬಜೆಟ್ ಅಂದರೆ ಮುಸ್ಲಿಮ್ಸ್ಗೆ ಭಾಳ ಹೋಲಿಕೆ ಮಾಡತಕ್ಕಂಥವ್ರಿಗೆ ಅವ್ರಿಗೆ 2,250 ಕೋಟಿ 350 ಕೋಟಿ ಕೊಟ್ಟಿದ್ದಾರೆ. ಅದು ಮೂರನೇದು. ಮತ್ತು ದರ್ಗಾ ಇಂಥಕ್ಕೆಲ್ಲ ಜಮೀನು ಬಿಡಿಸ್ಬೇಕು, ಅದು ಬೇಕು, ಇಷ್ಟು ಕೋಟಿ 151 ಕೋಟಿ ಕೊಟ್ಟಿದ್ದಾರೆ. ಅದು ಮಹಾ ತಪ್ಪಿದೆ. ಇವಾಗ ಸರ್ಕಾರಿ ನೌಕರದ ಹಿಂದೆ ಹೇಳಿದ್ದಾರೆ 1/8/2024 ಕೊಟ್ಟಿರ್ತಕ್ಕಂಥ ಬಜೆಟ್ನೇ ಕಂಟಿನ್ಯೂ ಮಾಡಿದ್ದಾರೆ. 19,000 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಸರ್ಕಾರಿ ನೌಕರಿಗೋಸ್ಕರನೇ ಅಂತ ಹೇಳಿದ್ದಾರೆ. ಅದು ಕೊಟ್ಟಿದ್ದು ಹೋದ ಬಜೆಟು. ಈ ವರ್ಷವೂ ಅದೇ ನಮಗೆ ಖರ್ಚಾಗ್ತದೆ ಅಂತ ಅದೊಂದು ದೊಡ್ಡ ಅಲರ್ಟ್ ಮಾಡಿಕೊಂಡು ನಮ್ಮ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಎರಡನೇದಾಗಿ ಕೆಲವು ರೈತರಿಗೆ ಯಾವುದೇ ರೀತಿಯ ಒಂದು ಗೊಬ್ಬರನೇ ಆಗಲಿ ಮತ್ತೊಂದರೆ ಬೀಜ ಬಿತ್ತುಗಳಿಗೆ ಯಾವುದೇ ರೀತಿಯ ಒಂದು ಘೋಷಣೆ ಮಾಡಲಿಲ್ಲ. ಮಂಡ್ಯದಲ್ಲಿರ್ತಕ್ಕಂಥದ್ದು ಕೃಷಿ ವಿಶ್ವವಿದ್ಯಾಲಯಕ್ಕೆ ಬರೀ 20 ಕೋಟಿ ಕೊಟ್ಟರೆ ಬರೀ ಸಂಬಳಕ್ಕೆ ಎಟ್ಕಲ್ಲ. ಅದಕ್ಕೆ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಕ್ಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮತ್ತೇನಾದ್ರು ಕೊಟ್ಟರೆ ಏನಾದ್ರು ಒಂದು ಕೆಲಸ ಮಾಡ್ಬೋದು. ಇವತ್ತು 20,000 ಕೋಟಿ ಅಂದರೆ ಯಾವ ಮೂಲೆಗೆ ಎಟ್ಕೋದಲ್ಲಿ ನೌಕರಿಗೆ ಸಂಬಳ ಸಾಲಲ್ಲ. ಅಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಈ ಥರ ಕೆಲವು ನ್ಯೂನತೆಗಳಿದ್ದಾವೆ. ಯಾವುದೇ ರೀತಿಯ ಬೇರೆ ಪಬ್ಲಿಕ್ಸ್ಗೆ ಆಮೇಲೆ ರೋಡ್ ರಿಪೇರಿ ಇದೆ ಆಗಲಿ, ಬೆಂಗಳೂರಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಆಗಲಿ ಗುಂಡಿಗಳು ಬೇಕಾದಷ್ಟು ಬಿದ್ದಿದೆ. ಆ ಗುಂಡಿಗಳನ್ನ ಮುಚ್ಚೋಕ್ಕೆ ಯಾವ್ದಾರ ಇಷ್ಟು ದುಡ್ಡು ಬೇಕು, ಇಷ್ಟು ಕೊಡಬೇಕು ಅಂತ ಯಾರಿಗೂ ಒಂದು ಇದೇ ಇಲ್ಲ. ಮತ್ತು ಇನ್ನೇನು ಇದು ರೋಡ್ ರಿಪೇರಿ, ಕರೆಂಟ್ ಇದು ರೈತ ಕರೆಂಟ್ ಬಿಲ್ಲು ಕಡಿಮೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆಯಿತು, ಬೆಂಗಳೂರು ಮನಮೋಹನ್ ಸಿಂಗ್ ಯಾಕೆ ಬೇಕಾಗಿತ್ತು? ಅದು ಅವರು ದೇಶದ ಪ್ರಧಾನಮಂತ್ರಿಗಳು, ಅದು ಬೇರೆ ವಿಷಯ. ಅವ್ರನ್ನ ಯಾಕಿಲ್ಲಿ ನಮ್ಮ ತಂದೆ ಹಾಕಬೇಕು? ಅದು ತಂದಿರತಕ್ಕಂಥದ್ದು ಮೈಸೂರಲ್ಲಿ ಬೆಂಗಳೂರು ಕರ್ನಾಟಕದಲ್ಲಿ ಯಾರು ಇಲ್ವಾ? ಕುವೆಂಪು ಕಟ್ಟಿದ್ದಾರೆ ಬಿಡಿ. ಬೆಂಗಳೂರಲ್ಲಿ ಇನ್ನು ಯಾರು ಇಲ್ವಾ? ನರಸಿಂಹೇಂದ್ರ ಯೂನಿವರ್ಸಿಟಿ ಅಂತ ಮಾಡ್ಬೋದಾಯ್ತಲ್ವಾ? ನರಸಿಂಹೇಂದ್ರ ನ್ಯಾಷನಲ್ ಸ್ಕೂಲ್ ಮಾಡಿ ಬೇಕಾದಷ್ಟು ಮಕ್ಕಳಿಗೆ ದಾನ ಮಾಡಿದ್ದಾರೆ. ಅದು ಮಾಡಿಬಿಟ್ಟು ಮನಮೋಹನ್ ಸಿಂಗ್ ಕರ್ನಾಟಕ ಏನು ಮಾಡಿದ್ದಾರೆ? ಇದು ಮಾಡ್ತಕ್ಕಂಥ ಕೆಲವು ಇವರು ಮಾಡ್ತಕ್ಕಂಥ ಕಾಂಗ್ರೆಸ್ನವರು ಅವರ ಮೆಚ್ಚಕ್ಕೋಸ್ಕರನೇ ಅವ್ರನ್ನ ಹೋಲಿಕೆ ಮಾಡೋಕ್ಕೋಸ್ಕರ ಇದೆಲ್ಲ ಮಾಡ್ತಾಯಿದ್ದಾರೆ. ಇನ್ನು ಬಡ ಬಗ್ಗರಿಗೆ ಈಗ 1,200 ರೂಪಾಯಿ ಕೊಡ್ತೀವಿ, ಅದರೊಳಗೆ ಏನೇ ರೀತಿ ಇಲ್ಲ. ಮೂರನೇದು ಅಂತಂದರೆ ಇದು ಅಂಗನವಾಡಿ ಕಾರ್ಯಕರ್ತೆಗೆ 750 ರೂಪಾಯಿ ಜಾಸ್ತಿ ಮಾಡಿದೆ. ಅದೇ ಒಂದು ಹೇಳ್ತಾರೆ. ಅಂಗನವಾಡಿ ಬೆಳಗ್ಗೆ ಹೋದರೆ ಅವರು ಸರ್ಕಾರಿ ನೌಕರಂತಲೇ 10 ಗಂಟೆಗೆ ಹೋಗಿ ಸಾಯಂಕಾಲ 4-4:15 ಗಂಟೆ ಬರ್ತಾರೆ. ಅವ್ರಿಗೊಂದಷ್ಟು ಎಷ್ಟೋ ಪರಿಹಾರ ಮಾಡ್ಬೋದಾಗಿತ್ತು. ಅದು ಸಹ ಏನು ಮಾಡಿಲ್ಲ ಅವರು. ಕೆಲವೆಲ್ಲ ಬರೀ ನ್ಯೂನತೆಗಳನ್ನ ಮಾಡಿಕೊಂಡು ನಾವು ಅದು ಮಾಡಿದ್ದೀವಿ, 4 ಲಕ್ಷ ಕೋಟಿ 10 ಲಕ್ಷ ಕೋಟಿ ಮಾಡ್ತಾಯಿದ್ದೀವಿ. ಯಾವ ಬಜೆಟು ಮಂಡ್ಯನೇ ಇದು ಸರಿ ಇಲ್ಲ. ರೈತರಿಗೆ ರಸಗೊಬ್ಬರ ಕೊಡಬೇಕಾಗಿತ್ತು, ಬೀಜಗಳು ಬಿತ್ತನೆ ಅವೆಲ್ಲ ಮಾಡಬೇಕಾಗಿದ್ದು. ನಮ್ಮ ರೈತರು ಇಂಪಾರ್ಟೆಂಟ್ ಮೇಜರ್. ಎಲ್ಲಿ ಮಾಡಿದ್ದಾರೆ? ಇಲ್ಲ ಮೇಡಮ್, ಈಗ ನೋಡಿ, ಅದು ವಿದ್ಯೆಗೆ ಸಂಬಂಧಪಟ್ಟಿದ್ದು. ಅದರಲ್ಲಿ ಇಲ್ಲಿವರೆಗೂ ಏನು ಬೆಳ್ಕೊಂಬಂದಿದೆ, ಅದರಲ್ಲಿ ಓದಿರೋರಾಗ್ಬೋದು, ಪ್ರತಿಯೊಬ್ಬರು ಒಂದೊಂದು ಜಾಗದಲ್ಲಿ ಇದ್ದಾರೆ, ಒಂದೊಂದು ಒಳ್ಳೆ ಪೋಸ್ಟಲ್ಲಿದ್ದಾರೆ. ಅದ್ರ ಜೊತೆ ಆ ಒಂದು ಸಂಸ್ಥೆಗೆ ನಾವು ಒಬ್ಬರು ಮನುಷ್ಯರ ಹೆಸರಿಟ್ಟು ಮತ್ತು ಅದರಲ್ಲಿ ಗೊಂದಲ ಮಾಡೋದು ಬೇಡ. ಈಗ ಇಲ್ಲಿವರೆಗೂ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅಂತ ಏನಿತ್ತೋ ಅದು ಬ್ಯಾಂಗ್ಳೂರಿಗೂ ಒಂದು ಹೆಸರು ಥರ ಆಗಿತ್ತು. ಸೊ ಅದೇ ಕಂಟಿನ್ಯೂ ಆದರೆ ಒಳ್ಳೇದಂತ ನನ್ನ ಅನಿಸಿಕೆ. ಈಗ ಮೆಜೆಸ್ಟಿಕ್ ನೋಡಿದ್ದೀರಾ ನೀವು? ಸೊ ಈಗ ಅದನ್ನ ಹೈಟೆಕ್ ಮಾಡೋಕೆ ಹೊರಟಿದ್ದಾರೆ, ಅದ್ರ ಬಗ್ಗೆ ಎಷ್ಟು ಖುಷಿ
ಇಂಡಸ್ಟ್ರಿ ಇದೆ. ಅಲ್ಲ ಹೈಟೆಕ್ ಅಂದರೆ ಯಾವ ಥರ ಹೈಟೆಕ್ ಮಾಡ್ತಾರೆ ಅನ್ನೋದಕ್ಕಿಂತ ಇವಾಗ ಕಳಪೆ ಇರೋದನ್ನೇ ಹೈಟೆಕ್ ಮಾಡಿದರೆ ತುಂಬ ಒಳ್ಳೇದಲ್ವಾ. ಸೊ ಅಟ್ಲೀಸ್ಟ್ ಇವಾಗ ನಿಮ್ಮ ಲೆವೆಲಲ್ಲಿ ಮೆಜೆಸ್ಟಿಕ್ ಒಂದು ಲೆವೆಲ್ಗೆ ಹೈಟೆಕ್ ಇದೆ ಅಂತ ನಮ್ಗೆ ಇವಾಗಿನ ಪ್ರೆಸೆಂಟ್ ಅನಿಸ್ತಾ ಇದೆ. ಬೇರೆ ಬಸ್ ಸ್ಟ್ಯಾಂಡ್ಗಳೆಲ್ಲ ತೀರಾ ಕಳಪೆ ಆಗಿದೆ, ಅದನ್ನು ಮೆಜೆಸ್ಟಿಕ್ ಲೆವೆಲ್ಗಾದ್ರೂ ತರಲಿ ಫಸ್ಟ್ ಅಲ್ವಾ, ಅದು ಮುಖ್ಯ ಅಂತ ನಾನು ಹೇಳ್ತೀನಿ.